ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಬುಧವಾರ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗಿನ ರೊಟೀನ್ ಎಕ್ಸಸೈಸ್, ಪಾತ್ರೆ, ತಿಂಡಿ, ಸ್ಟವ್ ಎಲ್ಲ ಕೆಲಸ ಮುಗಿಸಿದ್ದೀನಿ. ಸೊ ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು. ಯಾರೆಲ್ಲ ನಾನು ವ್ಲಾಗ್ ನೋಡ್ತೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ವಿಡಿಯೋನ ಎಂಡ್ ತನಕ ನೋಡಿ. ಸ್ವೆಟ್ ಆಗ್ತಾ ಇದ್ದೀನಿ ಸಿಕ್ಕಾಬಟ್ಟೆ. ಸೊ ಸಿಂಕೆಲ್ಲ ಕ್ಲೀನ್ ಮಾಡಿದಾಯಿತು, ಪಾತ್ರೆ ಎಲ್ಲ ತೊಳೆದು ತುಂಬಿಟ್ಟಿದ್ದೀನಿ ಟಬ್ಗೆ. ಸೆಲ್ಫೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿ, ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೀನಿ. ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ಹಾಲಿದೆ ಮತ್ತು ರೈಸ್ ಇದೆ. ಅದು ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಬಿಸಿಬೇಳೆ ಬಾತ್, ಯಮ್ಮಿ. ಸೊ ತಿನ್ನೋಣ ಬನ್ನಿ. ತಿನ್ನೋಣ ಅಲ್ಲ, ನಮ್ಮ ಯಜಮಾನ್ರಾಗ ಹಾಕ್ಕೊಡೋಣ ಬನ್ನಿ. ಅವ್ರಿಗೆ ಟೈಮ್ ಆಯ್ತಂತೆ, ಹಾಗಾಗಿ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ಅವ್ರಿಗೆ. ಅಪ್ಪ ಏನಮ್ಮ, ನಾನು ಬಿಸಿಬೇಳೆ ಭಾತ್ ರೆಸಿಪಿ ಫಸ್ಟ್ ಒಂದು ಸತಿ ಎಲ್ಲ ತೋರಿಸಿದ್ದೀನಿ, ಹಾಗಾಗಿ ತೋರಿಸಿಲ್ಲ ಈ ಸತಿ. ಬರೀ ಟಿಫನ್ ರೆಡಿ ಮಾಡಿದ್ದೀನಿ ಅಂತ ಹಾಕಿದ್ದೀನಿ ಅಷ್ಟೇ. ಸೊ ನಾನು ಮನೇಲೇ ಮಾಡ್ಕೊಳ್ಳೋದು ಪುಡಿ ಎಲ್ಲ. ನಾನು ಹೊರಗಡೆಯಿಂದ ಏನು ತರಿಸಲ್ಲ. ಚೆನ್ನಾಗಿರುತ್ತೆ ಮನೇಲಿ ಪುಡಿ ಮಾಡಿಕೊಂಡ್ರೆ. ಬಿಸಿಬೇಳೆ ಭಾತ್, ಅದು ಬಿಸಿಬೇಳೆ ಭಾತ್ ರೆಡಿ. ಇವಳು ಮ್ಯಾಗಿ ಮಾಡಿಕೊಟ್ಟಿದ್ದಾಳೆ, ಅದಕ್ಕೆ ಇವನು ತಿಂತಾ ಇದ್ದಾನೆ. ಅದನ್ನು ವಿಡಿಯೋ ಮಾಡಬೇಕಂತೆ, ಮಾಡ್ತಾ ಇದ್ದೀನಿ. ಸುಟ್ಟಾಗುತ್ತಮ್ಮ, ಉಫ್ ಆಗ್ಲಿರು, ಅಕ್ಕ ಉಫ್ ಮಾಡ್ಕೊಡ್ತಾಳಿರು. ಸರ್ವ್ ಮಾಡಿರೋ ತಟ್ಟೆ ಇದು ಇಲ್ಲಿದೆ. ಸೊ ಇನ್ನೊಂದು ನನ್ನ ತಮ್ಮಂಗೆ ತಿನ್ನಿಸ್ಬೇಕು ಫಸ್ಟ್, ಅವ್ನು ರುಚಿ ಮ್ಯಾಗಿ ಏನು ರುಚಿ ಇರುತ್ತೆ? ಹ್ಞೂ ಆಯ್ತು, ತಿನ್ನಮ್ಮ. ಬೇಡವಂತೆ ಬಿಡು, ಅವ್ನಿಗೆ ಬೇಕಾದಕ್ಕೆ ನಿಂತಂದು ಚಿನ್ನು. ಅವ್ನು ಬಾಯಲ್ಲಿ ತಿನ್ನಿ ಫಸ್ಟು. ನೀ ತಿನ್ನೋ ಚಿನ್ನು. ನಾನು ಒಂದು ತಿನ್ನೋದು ಇವಾಗ ಬಿಸಿಗೆ. ಇಷ್ಟ ಆಯ್ತು, ಇಷ್ಟ ಆಯ್ತು. ಆಯಿತು, ಓಕೆ, ಡನ್ ಡನ್. ನೆಕ್ಸ್ಟ್ ನಮ್ಮ ಅಮ್ಮನ ಕೈಲಿ ಒಂದು ರೆಸಿಪಿನ ಕಲ್ಸ್ಕೊಂಡ್ಬಿಟ್ಟು ಅದನ್ನ ಒಂದು ವಿಡಿಯೋ ಮಾಡಾಕ್ತೀನಿ ನೋಡಿ. ಆಯಿತು. ನೆಕ್ಸ್ಟ್ ನನ್ನಿಂದ ನಮ್ಮ ಅಪ್ಪನ ರೆಸಿಪಿಯಿಂದ ನಾನು ತರಿಸ್ತೀನಿ. ಓಕೆ. ಓರಿಯೋ ಮಿಲ್ಕ್ ಶೇಕ್ ನಮ್ಮ ಅಪ್ಪನ ರೆಸಿಪಿಯಿಂದ ತೆಗ್ದಿರೋದು. ಅಪ್ಪನ ಅಷ್ಟು ಏನೇನು ತರಬೇಕು ಅಂತ ಅವನು ಸಿಗ್ತಾ ಇಲ್ವಂತ. ಅಲ್ಲಿ ನೋಡಲ್ಲಿ ಸ್ಪೂನಲ್ಲಿ ತೆಗೆದುಕೊಡು ಒಂದು ಸ್ಕೂಪು. ಹುಚ್ಚು ಚಿನ್ನಿ ಮರಿ, ಚೆನ್ನಾಗಿದ್ಯಮ್ಮ, ಚೆನ್ನಾಗಿದ್ಯಮ್ಮ. ಇಲ್ಲ ಅವನ್ನೆಲ್ಲದಕ್ಕೂ ಹಂಗೆ ಅನ್ನೋದು. ಬೇಕಮ್ಮ ಅಂದರೆ ಇಲ್ಲ ಅಂತ. ತಿನ್ನು ನೀನು. ತಿಂದಿದ್ದು ಆಯಿತು. ಅವ್ರ ಅಕ್ಕ ಮ್ಯಾಗಿ ಮಾಡಿದ್ದಾಯಿತು. ಅಕ್ಕ ತಮ್ಮ ಇಬ್ಬರು ಒಬ್ರಿಗೊಬ್ರು ತಿನ್ನಿಸ್ಕೊಂಡು ವಿಡಿಯೋ ಮಾಡಿ ವಾಟ್ಸಪ್ಗೆ ಹಾಕಿದ್ದು ಆಯಿತು. ಏನಾ? ಸೊ ಹಾಗೆ ಸಂಜೆ ಚಿಕನ್ ಅಂಗಡಿ ಹತ್ರ ಹೋಗಿದ್ವಿ. ಚಿಕನ್ ಹಾಕಿಸ್ಕೊಂಡು ಬರೋಣ ಅಂತ. ಸಂಡೇ ಮಾಡಿರಲಿಲ್ಲ, ಹಾಗಾಗಿ ಚಿಕನ್ ತೊಗೊಂಡು ಬಂದು ಮಾಡ್ಕೊಂಡು ತಿನ್ನೋಣ ಅನ್ನಿಸ್ತು, ಹಾಗಾಗಿ ಹೋಗಿದ್ವಿ. ಹಾಗೆ ಮನೆಗೆ ಸ್ವಲ್ಪ ಶುಂಠಿ, ಕೊತ್ತಂಬರಿ, ಪುದೀನ ಇದೆಲ್ಲ ಬೇಕಿತ್ತು. ಚಿಕನ್ ಕಬಾಬ್ ಮಾಡೋಕ್ಕೆ ಮತ್ತು ಸಾಂಬಾರು ಮಾಡೋಕ್ಕೆ, ಮತ್ತೊಂದು ತೆಂಗಿನಕಾಯಿ ಬೇಕಿತ್ತು. ಅಲ್ಲಿ ಚಿಕನ್ ಶಾಪ್ ಹತ್ರನೇ ತರಕಾರಿ ಅಂಗಡಿ ಇದೆ, ಹಾಗಾಗಿ ನೀವು ಇಲ್ಲಿ ತೊಗೊಂಡು ಕಟ್ ಮಾಡಿಸ್ತಾಯಿರಿ ಅಂದ್ಬಿಟ್ಟು ನಾನು ಅಲ್ಲೇ ನಡ್ಕೊಂಡು ಹೋಗ್ಬಿಟ್ಟು, ವಾಕಬಲ್ಲೇ ಇರೋದು, ಒಂದೆರಡು ಅಂಗಡಿ ಬಿಟ್ಟರೆ ತರಕಾರಿ ಅಂಗಡಿ ಸಿಗುತ್ತೆ. ಸೊ ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ಒಂದು ತೆಂಗಿನಕಾಯಿ ಮತ್ತು ಶುಂಠಿ, ಪುದೀನ, ಕೊತ್ತಂಬರಿ ಎಲ್ಲ ತೊಗೊಂಡ್ಬರೋಣ ಅಂತ ಹೋದೆ ನಾನು. ಅವರಲ್ಲಿ ಕೂತಿದ್ರು, ಕ್ಲೀನ್ ಮಾಡಿಸ್ಕೊಂಡು ಕಟ್ ಮಾಡಿಸ್ಕೋಬೇಕಲ್ವ, ಹಾಗಾಗಿ ನಾನು ಒಳಗೆಲ್ಲ ಹೋಗಲ್ಲಪ್ಪ. ಸಿಕ್ಕಾಬಿಟ್ಟೆ ಸ್ಮೆಲ್ಲು ಚಿಕನ್ ಕೋಳಿದು ವಾಸನೆ ನನಗಾಗಲ್ಲ, ಹಾಗಾಗಿ ನಾನು ಒಳಗೆ ಹೋಗಲಿಲ್ಲ. ನೀವು ಮಾಡಿಸ್ಕೊಳ್ಳಿ ಅಂದ್ಬಿಟ್ಟು ನಾನು ತರಕಾರಿ ಅಂಗಡಿ ಹತ್ರ ಬಂದ್ಬಿಟ್ಟು ತರಕಾರಿ ಏನು ಬೇಕು ಇವಾಗ ಸಾಂಬಾರು ಅಡುಗೆಗೆ ಅಂದ್ಬಿಟ್ಟು ತೊಗೊಳಕ್ಕೆ ಬಂದಿದ್ದೆ. ಹಾಗೆ ತೊಗೊಂಡು ಹೋಗಿ. ಸೊ ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಡಿನ್ನರ್ ಏನೇನು ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ. ನನ್ನ ಮಗನೇ ತೋರಿಸಿಲ್ಲ. ಓಕೆನಾ ಫ್ರೆಂಡ್ಸ್? ಓಕೆನಾ? ಓಕೆ. ಹಾಯ್. ಇವಾಗ ನಾನು ಬಂದು ನೈಟು ಸ್ವಲ್ಪ ಚಿಕನ್ ತಿನ್ನಬೇಕು ಅಂತ ಅನ್ನಿಸ್ತು, ಹಾಗಾಗಿ ಮಾಡ್ತಾ ಇದ್ದೀನಿ. ನಾನು ಹೇಳ್ಬೋದಾ ಏನೇನಿದೆ ಅಂತ? ಇರಿ ಹೇಳಿರಂತೆ ಒಂದು ನಿಮಿಷ. ಸೊ
ಸೊ ಸಂಡೇ ಮಾಡಿರ್ಲಿಲ್ವಲ್ಲ ನಾನ್ ವೆಜ್ಜು, ಹಾಗಾಗಿ ಇವಾಗ ರೆಸಿಪಿ ಮಾಡ್ತಾ ಇದ್ದೀನಿ. ರೆಸಿಪಿ ಏನು ಶೇರ್ ಮಾಡಲ್ಲ, ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ರೆಗ್ಯುಲರಾಗಿ ನನ್ನ ವ್ಲಾಗ್ ನೋಡೋರಿಗೆ ಗೊತ್ತಿರುತ್ತೆ ಏನೇನು ಮಾಡ್ತೀನಿ ಅನ್ನೋದು ನಾನ್ ವೆಜ್ ಅಂದರೆ. ಸೊ ಹಾಗಾಗಿ ತೋರಿಸ್ತಾ ಹೋಗ್ತಾಳೆ ನನ್ನ ಮಗಳು. ಬನ್ನಿ ತಿನ್ನೋಣ, ಎಮ್ಮಿ ಎಮ್ಮಿ ನಾನ್ ವೆಜ್. ಫ್ರೆಂಡ್ಸ್, ಇದು ಕೋಳಿ ಸಾರು, ಈ ಕಬಾಬ್ ಕರಿಯಕ್ಕೆ ಇಟ್ಕೋರೆ, ಇಲ್ಲಿನ ಅದ್ರ ಗೊಜ್ಜೈತೆ. ಗೊಜ್ಜಲ್ಲ, ಕಬಾಬ್ ಅಂತ ಕಲ್ಸಿರೋದು, ಗೊಜ್ಜು ಅಂತಾಳೆ ನೋಡಿ. ಇದು ಬಿರಿಯಾನಿ, ನನ್ನ ಮಗಳಿಗೆ ಫೇವ್ರೇಟ್ ಬಿರಿಯಾನಿ. ಫ್ರೆಂಡ್ಸ್, ಬೆಳಗ್ಗೆ ಆಯ್ತು ಅಂದ್ರೆ ಕೋಳಿ ಸ್ಮೆಲ್ಲು, ಅದಕ್ಕೆ ಮಾಡಿಸ್ಕೊಂಡೆ. ಕ್ಲೀನಾಗಿ ತೋರಿಸಿ, ಇನ್ನ ಮೇಲೆ ಫೋನ್ನ ಕ್ಲೀನಾಗಿ ಕರ್ಕೊಳ್ಬೇಕು. ಗ್ರೀನ್ ಕಲರ್ ಬಿರಿಯಾನಿ, ರೆಡ್ ಕಲರ್ ಕಬಾಬ್, ರೆಡ್ ಕಲರ್ ಚಿಕನ್ ಸಾಂಬಾರ್. ರೆಡ್ ಆರೆಂಜ್ ಅದು. ರೆಡ್ ಆರೆಂಜ್ ಅಮ್ಮ, ರೆಡ್ಡು ಅಂತ ನನ್ನ ಮಗ ನೋಡ್ರಿ. ಫೈನಲಿ ರೆಡಿ ಆಯಿತು ಬಿರಿಯಾನಿ ಮತ್ತು ಕಬಾಬ್ ಅಷ್ಟೇ ತಿಂದಿದ್ದು. ಸಾಂಬಾರು ಮಾಡಿ ಇಕ್ಕಿದೆ, ನಾಳೆ ಊಟ ಮಾಡೋಕ್ಕಾಗುತ್ತೆ ಅಂತ. ಇವಾಗೇನು ಊಟ ಮಾಡೋದಕ್ಕೆ ಹೋಗಲ್ಲ ಅನ್ನೋದನ್ನು, ಇದಿಷ್ಟೇ ಹೊಟ್ಟೆ ತುಂಬಿಕೊಳ್ಳುತ್ತೆ ಸಾಕು. ಈ ನನ್ನ ಮಗಳು ನೋಡಿ ಹೆಂಗೆ ಆಡ್ತಾಳೆ, ನನ್ನ ಮಗ ನೋಡಿ ಹೆಂಗೆ ಫ್ರಿಜ್ಜೆಲ್ಲ ಬಾಗಿಲೆಲ್ಲ ತೆಗೆದು ಹೆಂಗೆ ಮಾಡಿಕ್ಕಿದ್ದಾರೆ ಇಬ್ಬರು ಸೇರಿಕೊಂಡು. ನನಗಂತೂ ಆ ಕೋಳಿ ಅಂಗಡಿ ಹತ್ರ ನಿಂತ್ಕೊಂಡ್ರೆ ಸ್ಮೆಲ್ ಆಗೋಲ್ಲ, ವಾಮಿಟ್ ಬರೋಂಗಾಗತ್ತೆ. ಆದರೆ ಚಿಕನ್ ಮಾತ್ರ ತೊಗೊಳ್ಬಂದು ಮಾಡ್ಕೊಂಡು ತಿಂತೀವಿ, ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ಸ್ಮೆಲ್ಗಳ ಅಲರ್ಜಿ ಮತ್ತು ಇಷ್ಟ ಆಗೋಲ್ಲ ಕೆಲವ್ರಿಗೆ ಇಷ್ಟ ಆಗುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಥರ. ನನಗೆ ಈ ಡೀಸೆಲ್ ಸ್ಮೆಲ್ಲು ಆಗೋಲ್ಲ, ಈ ಬಸ್ಸಲ್ಲೆಲ್ಲ ಹೋದರೆ ನಂಗೆ ಆ ಸ್ಮೆಲ್ಗೆ ವಾಂತಿ ಬರೋಂಗಾಗುತ್ತೆ. ಹಾಗೆ ಕೆಲವೊಂದು ವಾಸನೆಗಳು ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ, ಆ ಥರ. ಸೊ ಬಿರಿಯಾನಿ ಕಬಾಬ್ ರೆಡಿ ಆಗಿತ್ತು, ತಿಂದ್ವಿ ಬಿಸಿ ಬಿಸಿ. ಮತ್ತು ಅದರ ನಾಳೆಗೆ ಬಂದು ಮತ್ತೆ ಅಲ್ಲಿ ನಮ್ಮ ಮನೆ ಹತ್ರ ಸ್ಮಾರ್ಟ್ ಬಜಾರ್ಗೆ ಹೋಗಿದ್ದೆ. ಅಲ್ಲಿ ಸ್ವಲ್ಪ ವಿಮ್ ಜೆಲ್ ಖಾಲಿಯಾಗಿತ್ತು, ವಿಮ್ ಜೆಲ್ ತೊಗೊಳ್ಳೋಣ ಅಂತ ಹಾಗೆಯೇ ಸುಮ್ಮನೆ ವೀಡಿಯೋ ಮಾಡಿದೆ ಅಷ್ಟೇ. ಇನ್ನೇನು ಬೇಕು ತೊಗೊಳಕ್ಕೆ ಅಂತ ನೋಡ್ತಾಯಿದ್ದೆ. ಹಾಗೆ ಉಪ್ಪಿನಕಾಯಿ ಇರಲಿಲ್ಲ, ಉಪ್ಪಿನಕಾಯಿ ಬೇಕಿತ್ತು, ಹಾಗಾಗಿ ಹಂಗೆ ಉಪ್ಪಿನಕಾಯಿ ತೊಗೊಳ್ಳೋಣ ಅಂತ. ಮೇಲಿದೆ ಪೌಚ್, ಇಲ್ಲೂ ಇದೆ ಅನ್ಸುತ್ತೆ ಪೌಚು. ಬಾಟ್ಲ್ ಇದೆ ಮನೇಲಿ, ಪೌಚು ಫುಲ್. ಅದಕ್ಕೆ ಇದಕ್ಕೆ ಎಷ್ಟು ರೇಟ್ ಡಿಫ್ರೆನ್ಸ್ ನೋಡಿ. ಇದೆಷ್ಟು? 190. ಅದು ಜೆಲ್ಲು, ಅದು ಬಾಟಲು 164. ಇಲ್ಲ ಅಕ್ಕೋರ, ಅದೆಷ್ಟು ಲೀಟ್ರ್ ಅದು? ಇದು 750 ml. ಹಾಂ, ಅದೇ ಬೆಸ್ಟು. ಪೌಚೆ ತಗೊಳ್ಳೋಣ ಅಲ್ವಾ? ಇನ್ನೇನು ಬೇಕು ಎಮರ್ಜೆನ್ಸಿಗೆ? ಒಂದು ಪ್ಯಾಕೆಟ್ ಎತ್ಕೊಳ್ಳ. ಎಲ್ರಿಗೂ ತಗೊಬಿಡಿ, ನಮಗೆಲ್ಲ ಬೇಡವಾ? ಗೊತ್ತಿಲ್ಲ, ನಂಗೆ ಐಡಿಯಾ ಇಲ್ಲ. ಇದೇನು ಶೀಟ್ಸ್ ಇದು? ಹಾಂ, ವಾಲ್ ಶೀಟ್ಸಾ? ಇಲ್ಲ ಗಿಫ್ಟ್ ರ್ಯಾಪರ್ ಇರಬೇಕಿದು ಅಲ್ವಾ? ಇಲ್ಲೂ ಇದೆ ನೋಡಿ ಬ್ರಷಸ್, ಚೆನ್ನಾಗಿದೆ ಅನ್ಸುತ್ತೆ. ಇದು ಸೇಮೇನು ಪಾಪುದಾ? ಕಾಂಬೋನೇ ತಗೊಳ್ಳಿ, ಎಲ್ರಿಗೂ ಆಗುತ್ತಲ್ವಾ? ಸರಿ ಆಯಿತು. ಇನ್ನೇನು ಬೇಕು? ಯಾವುದದು ಅಲ್ಲಿದೆಯಲ್ಲ, ಯಾವುದದು ಅಲ್ಲಿ ರಸವಲ್ಲ, ಪೈಶೋರ್ ಮಾತ್ರ ಅಲ್ಲಿ ತಂದಿದ್ದೆ ಲಾಸ್ಟ್ ಟೈಮ್. ಅದು ಬೇರೆದು, ಇದು ತುಂಬ ಚೆನ್ನಾಗಿದೆ, ಅದಕ್ಕೆ ಇದು ಜ್ಯೂಸು ನನಗೆ ಏನು ಬೇಡ ಹೋಗು ಅಂತೀಯ. ಮತ್ತು ಬಾಯಿಲಿ ಇದೇನು ಜ್ಯೂಸಸ್ಸು? ಹಾಂ, ಯಾಕೆ ಇದೇನು ಜ್ಯೂಸಸ್ಗಳು ಹಿಂಗೆ ಕಲರು? ಓಷನ್ ಅಂದರೆ ಪ್ರತೀಕ್ಷನ್ ಕಡೆ ಅವ್ರದಾ? ಹಾಂ, ನೋಡ್ರಿ, ಯಾರು ನೋಡ್ಕೊಂಡೇ ಇಲ್ಲ ಅನ್ಸುತ್ತೆ ಅಲ್ವಾ? ಹಾಂ, ನೋಡಿ ಯಾರೋ ಜ್ಯೂಸ್ ಬಾಟ್ಲನ್ನು ಓಪನ್ ಮಾಡಿ ಕುಡಿದ್ಬಿಟ್ಟು ಹಂಗೆ ಇಟ್ಬಿಟ್ಟಿದ್ದಾರೆ. ನಮಗೆ ಗೊತ್ತೇ ಇಲ್ಲ. ನಮ್ಮ ಯಜಮಾನ್ರು ನೋಡ್ಬಿಟ್ಟು ಹೇಳಿದ್ರು ಅದು ಸೀಲು ಓಪನ್ ಆಗಿದೆ, ಮತ್ತು ಒಂದು ಸ್ವಲ್ಪ ಕುಡ್ದಿದ್ದಾರೆ, ಟೇಸ್ಟ್ ನೋಡಿದ್ದಾರೆ. ಪಾಪ ಶಾಪರ್ ನೋಡ್ಕೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ. ಯಾವ್ಯಾವ ಥರ ಆಗುತ್ತೆ ನೋಡಿ. ಏನು ಶಾಪರೇ ಕೆಲಸ ಮಾಡೋರು ಕುಡ್ದಿದ್ದಾರೋ
ಇಲ್ಲ ತಗೊಳ್ಳೋರೆ ಕುಡ್ದು ನೋಡಿದಾರೋ ಏನೋ ಟೇಸ್ಟ್ನ ಗೊತ್ತಿಲ್ಲ. ಕರೆಕ್ಟಾಗಿ ಒಂದು ಬಾಟ್ಲ್ ಹಿಡಿಯುತ್ತೆ ಇದು ವಿಮ್ಜಲು. ಅಲ್ಲಿದ್ದು ಇನ್ನೂ ಚಿಕ್ಕದ ವಿಮ್ಜಲ್ ಅದು ಬಾಟ್ಲು. ಇನ್ನೂ ಚಿಕ್ಕದ ವಿಮ್ಜಲ್ ಬಾಟ್ಲಲ್ಲಿ ಇದ್ದಿದ್ದು 750 ml ಇತ್ತು. ಇದೆಷ್ಟಿದೆ? 1 kg ಇದೆಯೇನೋ. ಪೌಚ್ ಜಾಸ್ತಿ ಇದೆ. ಬಾಟ್ಲ್ ಹೇಳಿದ್ದು ಇನ್ನೂ ಇದೆ ವಿಮ್ಜಲ್ ಪೌಚಲ್ಲಿ. ಇದೆ ಇದೆ. ಏಯ್ ಕ್ಯಾಪ್ ಹಾಕು, ಫಸ್ಟ್ ಕ್ಯಾಪ್ ಹಾಕು. ಫಸ್ಟ್ ಕ್ಯಾಪ್. ಚಿಕ್ಕ ಬಾಟ್ಲು ತಂದ್ಕೊಡು ಚಿನ್ನ. ಇನ್ನೊಂದು ಬೇಡ, ಇವಾಗ ಬೇಡಮ್ಮ. ಬೇಡವಾ? ಸರಿ, ಇದನ್ನ ಉಲ್ಟಾ ದಬ್ಬಾಕ್ಬಿಟ್ಟು ಇಟ್ಬಿಡು. ಅದು ಫಸ್ಟ್ ಲಾಕ್ ಮಾಡಿ ನೀನು. ಏನೋ ಎಲ್ಲ ಲಾಕ್ ಆಗುತ್ತಲ್ವಾ, ಎಲ್ಲ ಕೆಳಗೆ ಬರುತ್ತಲ್ವಾ, ಆಮೇಲೆ ಅದನ್ನ ಅದಕ್ಕೆ ಹಾಕ್ಬಿಟ್ಟು ಚಿಕ್ಕದು ಖಾಲಿ ಆಗುತ್ತಲ್ಲ ಅದಕ್ಕೆ ತಗೋ. ಅಲ್ವಾ ಹಿಂಗೆ ಏನೇನೋ ಮಾತಾಡ್ತಾಳೆ ಇವಳು. ಇವನು ಏನೇನೋ ಮಾತಾಡ್ತಾನೆ ಇವನು. ಹಾಯ್ ಮಾಡಿ ಚಿನಿ ಎಲ್ಲರಿಗೂ. ಹಾಯ್. ಮೂಡಿಲ್ಲ ಅದಕ್ಕೆ, ಮೂಡಿಲ್ಲ ಅದಕ್ಕೆ. ನೇಲ್ ಅಂತೆ, ಕೈಲಿ ಹಿಡ್ಕೊಂಡ್ಬಿಟ್ಟು ನೇಲ್ ಎಷ್ಟು ಉದ್ದ ಇದೆ ನೋಡಿ ಅಂತೆ. ಬಾ ಇಲ್ಲ ನೋಡಿ, ಇವಾಗ ಇವರಿಬ್ರು ಹೆಂಗ್ ಫೈಟಿಂಗ್ ಆಡ್ತಾರೆ. ಡಿಶುಮ್ ಡಿಶುಮ್. ಕೊಟ್ಬಿಡೆ ಪ್ರತು. ಹೌದು, ನೀನು ಆಡುವಾಗಲೇ ಅವ್ನಿಗೆ ಇಂಟ್ರೆಸ್ಟ್ ಬರೋದು, ಆಡಬೇಕು ಅದರಲ್ಲಿ. ಯಾಕೆ ಹಂಗೆ ಆಡ್ತೀಯಾ? ಆಡಮ್ಮ ನೀನು ಚಿನಿಮಾ. ಏನು ಸ್ಪೀಡಾಗಿ ಓಡಿಸ್ತಾನೆ ನೋಡ್ರಿ, ಏನು ಸ್ಪೀಡಾಗಿ ಓಡಿಸ್ಬಿಡ್ತಾನೆ ಈ ನನ್ನ ಮಗ. ಹಂಗಂದ್ರೆ ಸಾಕು, ಐಕ್ ಐಕ್ ಅಂದ್ರೆ ಸಾಕು, ಜೋರು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತುಂಬಾ ಚಿಕ್ಕದೇ ಆಯಿತು ವ್ಲಾಗು, ಏನೂ ಮಾಡೋಕ್ಕಾಗಲ್ಲ, ಸ್ಟೋರೇಜ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಆವಾಗ ಒಂದು ಸ್ವಲ್ಪ ಲೆಂತ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಸಾಕಿದಿಲ್ಲೇ ಎಂಡ್ ಮಾಡೋಣ ಅಂತ ಸ್ಟಾಪ್ ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ಸುಮ್ಮನೆ ಇನ್ನೇನೋ ಹಾಕೋಕ್ಕೆ ಏನೂ ಇರಲಿಲ್ಲ ಆಪ್ಷನು. ಹಾಗಾಗಿ ಮಾಡಿರೋ ಅಷ್ಟನ್ನೇ ಫಿಲಪ್ ಮಾಡೋಣ ಅಂದ್ಬಿಟ್ಟು ವ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ವಿಡಿಯೋನ ಎಂಡ್ ತನಕ ನೋಡಿ ಅಂತ ಕೇಳ್ಕೊಳ್ತೀನಿ. ಯಾರೆಲ್ಲ ನನ್ನ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಮುಂದಿನ ವ್ಲಾಗಲ್ಲಿ. ಸಿ ಯು, ಬಾಯ್. ಎಲ್ಲ ಗೊತ್ತು ಅದಕ್ಕೆ ಹೆಂಗೆ ಆಡಬೇಕು ಅಂತ. ಜೋರಾಗಿ ನೂಕ್ಬಿಡೋದು, ಕಾಲೆತ್ಬಿಡೋದು ಮೇಲಕ್ಕೆ. ಹೆಂಗಾಡ್ತಾರೆ. ಹ್ಞೂ ಆಯಿತು ಬಿಡವ, ನೀನೇ ಎಡ್ಡು ಇದಕ್ಕೆಲ್ಲ, ನೀನೇ ಎಡ್ಡು. ಅವ್ನಿಗೆ ಒಳಗೆ ಹೋಗಿ ಬರತ್ತೆ, ಈಚೆಗೆ ಬರಕ್ಕೆ ಬರಲ್ಲ, ಕಿರ್ಚ್ಕೊತಾನೆ.